ನಮಸ್ಕಾರ ವೀಕ್ಷಕರೇ. ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಅಂದರೆ ನಮ್ಮ ಹೃದಯದ ಮೇಲೆ ಒತ್ತಡ ಜಾಸ್ತಿ ಇರುತ್ತದೆ. ಜೊತೆಗೆ ನಾವು ತಿನ್ನುವ ಆಹಾರಗಳು ಕೂಡ ಪ್ರಮುಖ ಕಾರಣ. ಅಂತಹ ಆಹಾರಗಳು ಯಾವುದು ಅನ್ನೋದರ ಬಗ್ಗೆ ನಾನಿಂದು ತಿಳಿಸಿಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲ ಕಾಲಗಳಂತಲ್ಲ ಚಳಿಗಾಲ, ಇದಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಎಂತಹ ಸದೃಢ ಮನುಷ್ಯನನ್ನು ಬೇಕಾದರೂ ಮನೆಯಲ್ಲಿ ಬೆಡ್ಶೀಟ್ ಹಾಕಿಕೊಂಡು ಒಂದು ಕಡೆ ಕೂರುವ ಹಾಗೆ ಮಾಡಿಬಿಡುತ್ತದೆ. ಹೀಗಿರಬೇಕಾದರೆ ನಮ್ಮ ದೇಹದ ಒಳಗಿನ ಅಂಗಾಂಗಗಳು ಕೂಡ ಹೊರಗಿನ ತಾಪಮಾನ ಕುಸಿತದಿಂದ ಇದೇ ತರಹದ ತೊಂದರೆಯನ್ನು ಅನುಭವಿಸುತ್ತವೆ. ನಾವು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ. ಜೊತೆಗೆ ನಾವು ಮೊದಲಿನಿಂದ ಅಭ್ಯಾಸ ಮಾಡಿಕೊಂಡು ಬಂದಿರುವ ಕೆಲವೊಂದು ಕೆಟ್ಟ ಆಹಾರ ಪದ್ಧತಿ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಬೆಳಗಿನ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ಸಂಸ್ಕರಿಸಿದ ಮಾಂಸಾಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು ಹೃದಯದ ಆರೋಗ್ಯಕ್ಕೆ ತುಂಬ ಅಪಾಯಕಾರಿ. ಏಕೆಂದರೆ ಇಂತಹ ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಅನಾರೋಗ್ಯಕರ ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ಹೇರಳವಾಗಿ ಕಂಡುಬರುತ್ತದೆ. ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಬೇರೆ ಹೃದಯದ ಕಾರ್ಯ ಪ್ರಕ್ರಿಯೆಯಿಂದ ರಕ್ತನಾಳಗಳಲ್ಲಿ ಸರಳವಾಗಿ ಹರಿಯಬೇಕಾದ ರಕ್ತ ತಡೆಹಿಡಿದಂತೆ ಆಗುತ್ತದೆ. ಇದು ಹೃದಯಾಘಾತ ಹೆಚ್ಚಾಗಲು ಕಾರಣವಾಗುತ್ತದೆ. ಸೋಡಾ, ಎನರ್ಜಿ ಡ್ರಿಂಕ್, ಪ್ಯಾಕೆಟ್ ಮಾಡಿರುವ ಹಣ್ಣಿನ ರಸಗಳು ಇವುಗಳಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತದೆ. ಹೆಚ್ಚು ದಿನಗಳ ಕಾಲ ಈ ಪಾನೀಯಗಳು ಕೆಡದಂತೆ ಇರಲಿ ಎನ್ನುವ ಕಾರಣಕ್ಕೆ ಸಕ್ಕರೆ ಪ್ರಮಾಣವನ್ನು ಇವುಗಳಲ್ಲಿ ಹೆಚ್ಚಾಗಿ ಬಳಸಿರುತ್ತಾರೆ. ಹೀಗಾಗಿ ಹೃದಯದ ಸಮಸ್ಯೆ ಕೂಡ ಕಂಡುಬರುತ್ತದೆ. ಹೃದಯದ ಆರೋಗ್ಯಕ್ಕೆ ಚಳಿಗಾಲದಲ್ಲಿ ಮತ್ತೊಂದು ಕಂಟಕ ಎಂದರೆ ಅದು ರಿಫೈನ್ ಮಾಡಿದ ಕಾರ್ಬೋಹೈಡ್ರೇಟ್ಸ್ ಆಹಾರಗಳು. ಉದಾಹರಣೆಗೆ ವೈಟ್ ಬ್ರೆಡ್, ಪಾಸ್ತಾ, ಪೇಸ್ಟ್ರಿ ಇತ್ಯಾದಿಗಳು. ಇವುಗಳು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಮಾಡುವುದು ಮಾತ್ರವಲ್ಲದೆ ರಕ್ತನಾಳಗಳನ್ನು ಹಾನಿ ಮಾಡಬಲ್ಲವು ಮತ್ತು ಹೃದಯದ ಕಾಯಿಲೆಯನ್ನು ಹೆಚ್ಚು ಮಾಡುತ್ತವೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ವೇಳೆ ನೀವು ಹೆಚ್ಚು ಉಪ್ಪು ಉಪಯೋಗಿಸಿದರೆ ಅದು ಕೂಡ ನಿಮ್ಮ ಹೃದಯದ ಆರೋಗ್ಯಕ್ಕೆ ಹಾನಿಕಾರಕ. ಡೈರಿ ಉತ್ಪನ್ನಗಳು ಚಳಿಗಾಲದಲ್ಲಿ ಮಿತಿಯಲ್ಲಿದ್ದರೆ ಒಳ್ಳೆಯದು. ಏಕೆಂದರೆ ಇವುಗಳಲ್ಲಿ ಕೊಬ್ಬಿನಂಶ ಹೇರಳವಾಗಿರುತ್ತದೆ. ಹಾಲು, ಬೆಣ್ಣೆ, ಚೀಸ್ ಇವುಗಳು ನಮಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೊಡುತ್ತವೆ ಮತ್ತು ಹೃದಯದ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತವೆ. ಕಾಫಿ, ಟೀ ಕುಡಿಯುವವರು ಚಳಿಗಾಲದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕು. ಏಕೆಂದರೆ ಅತಿಯಾದ ಸಕ್ಕರೆ ಹೊಂದಿರುವ ಕಾಫಿ, ಚಹಾ ಜೊತೆಗೆ ಇದರಲ್ಲಿ ಹಾಲು ಕೂಡ ಇರುವುದರಿಂದ ಹೃದಯದ ಆರೋಗ್ಯವನ್ನು ಇದು ಹದಗೆಡಿಸುತ್ತದೆ. ಯಾವುದೇ ಆಹಾರ ಪದಾರ್ಥಗಳಿರಲಿ ಮಿತಿಯಲ್ಲಿ ಸೇವಿಸುವುದು ಉತ್ತಮ. ಇಂದಿನ ವಿಷಯ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲನ್ನು ಮೊದಲನೇ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.